ರೀ 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 ಏ ಇವ್ರ ಹತ್ತಾಗ ಬಿರ್ನ ಕರ್ಕೊಂಡೋಗ್ಬಿಟ್ಟು ಸೀರೆ ಎಲ್ಲ ವಾಪಸ್ ಕೊಟ್ಟಾಕ್ಬಿಟ್ಟು ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಈ ಪಾರ ಕುಂತಾಗೆ ನನಗೆ ಗ್ರಾಚಾರ ಕೆಡ್ತದ ಅಷ್ಟೇನಿಯ. ಒಂದು 40,000 ಒಂದ್ರೂ ಸಾಕು. ಇನ್ನೊಂದು 10,000 ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟದಾಗೆ ಅವ ಅಮ್ಮಂಗೆ ಕೊಟ್ಬಿಟ್ರೆ ಅಪ್ಪ ಸಂದೆ ಯಾವ ಬಿಸ್ನೆಸ್ಸು ಬೇಡ ಏನು ಬೇಡ. ಏನು ಇಷ್ಟೊಂದು ಟೆನ್ಷನ್ ಅದ ಬಿಸ್ನೆಸ್ಸಾಗೆ. ಸುಮ್ಮನೆ ಹಿಂದು ಮುಂದೆ ನೋಡ್ದಿದ್ದಂಗೆ ಅದ್ರ ಬಗ್ಗೆ ತಗೊಬಿಟ್ಟು ಬಂದು ಮಾಡ್ಬಿಟ್ಟೆ ಅನ್ನಿಸ್ತದೆ. ಬ್ಯಾರೆ ಬಿಸ್ನೆಸ್ ಮಾಡ್ತೀನಿ. ಈ ಬಿಸ್ನೆಸ್ ಏನೂ ಬ್ಯಾಡವೇ ಬ್ಯಾಡ. ರೀ ರೀ ಬರ್ರಿ. ವಾ ಇದೇನಮ್ಮ ಇದು ಹಿಂಗೆ ಹೊಲ್ತ ಕುಡಿಕೊಬಿಟ್ಟು ಬಂದಿದ್ದೀಗಲ್ಲ, ಏನು ವಿಷಯ? ಮಂಟಕ್ಕೆ ಬತ್ತಿದ್ನಲ್ಲ ಊಟಕ್ಕೆ, ಅಲ್ಲೇ ಇರೋದು ಬಿಟ್ಬಿಟ್ಟು. ಓ ಹಂಗೇನಿಲ್ಲ ರೀ. ಬತ್ತೀರಾ ಪ್ಯಾಟ್ಗೆ ಹೋಗ್ಬಿಟ್ಟು ಬರನಿ. ಯಾಟೆಗ ಯಾಟೆಗೇನಕ್ಕೆ? ಹೊಸಿ ಕೆಲಸ ಐತೆ. ಅದೇ ನಾನು ತಂದಿದ್ನಲ್ಲ ಸೀರೆ, ಅವೆಲ್ಲ ಕ್ವಾಲಿಟಿ ಸಂದಕ್ಕಿಲ್ಲ ರೀ. ನೀರ್ಗೆ ಹಾಕಿದ ತಕ್ಷಣ ನೀ ಬಣ್ಣ ಎಲ್ಲ ಒಂಟೋಗಿ ಮುದ್ರಕೊಂಡು ಹೋಯ್ತಾವೆ. ಯಾಕೆ ಅಂತಾನೆ ನೀ ಗೊತ್ತಿಲ್ಲ ರೀ. ಅದಕ್ಕೆ ನೀ ಫಸ್ಟು ತಗೊಂಡೋಗ್ಬಿಟ್ಟು ಅಪ್ಪಂಗೆ ವಾಪಸ್ ಕೊಟ್ಬಿಟ್ಟು ಕಾಸೆಲ್ಲ ವಾಪಸ್ ಇಸ್ಕೊಂಡ್ಬಿಟ್ಟು ಬರೋಣ ಬರ್ರಿ. 3 ಜನ ಎಲ್ಲನೂ ತಂದು ಕ್ವಾಲಿಟಿ ಸಂದಕ್ಕಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹಾಕ್ಬಿಟ್ಟು ಹೋಯ್ತಾವ್ರೆ. ನಾನು ಹಿಂಗೆ ಅವತ್ತೇನೆ ನೀ ಹೇಳ್ದೆ, ಈ ಬಿಸ್ನೆಸ್ ಯಾಕೆ ಬೇಕು, ಮನೆಗೆ ಅಡುಗೆ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ ನೀನು ಕೇಳಲೇ ಇಲ್ಲ. ಈಗ ತಗೊಂಡೋಗಿ ಮತ್ತೆ ವಾಪಸ್ ಬೇರೆ ಹಾಕ್ಬಿಟ್ಟು ಬರ್ಬೇಕಂತ ವಾಪಸ್. ನಿಂಗೇನು ಅದೇ ಕ್ಯಾಮೆಯಾ? ಅಲ್ಲ ನೀನು ತರ್ಬೇಕಾದ್ರೆ ನಿಂಗೆ ಜ್ಞಾನ ಇರಲಿಲ್ವೇ ನಿಂಗೆ? ಸೀರೆಯ ಹಿಂಗೆ ತಗೊಬಿಟ್ಟು ಹೋಯ್ತಿದ್ದೀನಿ, ಕ್ವಾಲಿಟಿ ಅವ ಇಲ್ವ ಅಂತ ನೋಡೋದು ಬಿಟ್ಬಿಟ್ಟು ಯಾಕೆ ತಗೊಬಿಟ್ಟು ಬಂದೆ? ಏನು ಜೋರಾಗಿ ಮಾತಾಡ್ತಾ ಇದ್ದೀರಾ? ಯಾಕೆ ಎಂಟಿ ಸಂದಕ್ಕಿರ್ಬೇಕು ಅಂತ ನಿಮ್ಗೆ ಆಸೆ ಇಲ್ವೇನು? ಹಳ್ಳಿ ಗಮಾರನ ಮದುವೆ ಮಾಡ್ಕೊಂಡಿದ್ದಕ್ಕೆ ಏನಿಯ ನನ್ನ ಬಾಳ ಹಿಂಗಾಗಿರೋದು. ನಾನು ಬುದ್ಧಿವಂತ ಗಂಡನ್ನ, ಸಿಟಿನಾಗಿರೋ ಗಂಡನ್ನ ಮದುವೆ ಮಾಡ್ಕೊಂಡಿದ್ರೆ ನನ್ನ ಲೆವೆಲ್ಲು ಟಾಪ್ ಆಗಿರೋದು. ಅರೆ ನಿಮ್ಮನ್ನು ಕಟ್ಕೊಬಿಟ್ಟು ನನ್ನ ಬೀದಿ ಪಾಲಾಗ್ಬಿಟ್ಟೈತೆ ನನ್ನ ಬಾಳು. ಎಲ್ಲ ನಿಮ್ಮಿಂದನೇ ಆಗಿದ್ದು. ಅತಿ ಬುದ್ಧಿವಂತ ಗಂಡನ ಮದುವೆ ಮಾಡ್ಕೋಬೇಕಿತ್ತು. ನೀನು ದೊಡ್ಡ ಅತಿ ಬುದ್ಧಿವಂತೆ ನೋಡು, ಅದಕ್ಕೆ ಅತಿ ಬುದ್ಧಿವಂತ ಗಂಡನ ಮದುವೆ ಮಾಡ್ಕೋಬೇಕಿತ್ತಂತೆ. ಹೇಳು ಮಕ್ಕ ಮುಚ್ಚ. ನನಗೆ ಹೇಳ್ದೆ ಇವೆಲ್ಲ ಟೆನ್ಷನ್ಗಳು ಬ್ಯಾಡ, ನಮಗೆ ಬ್ಯಾಡ, ನನಗೆ ವ್ಯವಸಾಯದ ಬಿಟ್ಬಿಟ್ಟು ನನಗೆ ಏನೂ ಗೊತ್ತಿಲ್ಲ ಅಂತ ಎಷ್ಟು ಹೇಳ್ದೆ ನಿಂಗೆ? ಕೇಳ್ದೆ ನೀನು? ಅಯ್ಯೋ ಕರ್ಮ. ನೋಡು, ನನಗೆ ಟೈಮ್ ಇಲ್ಲ. ನೀನು ಒಬ್ಳೆ ತಗೊಂಡ್ಬಿಟ್ಟು ಬಾ ಹೋಗು. ರೀ ಬರ್ರಿ, ಯಾರು ಹೊತ್ಕೊಂಡು ಹೋಯ್ತಾರೆ? ಓ ಅಬ್ಳೆ ನೀನಿಯ ನೋಡಿ, ನಂಗೆ ಕಾಸು ಅರ್ಜೆಂಟ್ ಐತೆ. ನಾನು ಯಾರಿಗೂ ಕೊಡಬೇಕು. ನೀವು ಬರ್ರಿ ಸರ್ನ. ನೀವು ಸಹಾಯ ಮಾಡಲಿಲ್ಲ ಅಂದ್ರೆ ಮನೆಗೆ ಯಾರಿಗೆ ಸಹಾಯ ಮಾಡ್ತಾರೆ? ಗಂಡ ಮಾತ್ರ ಎಂಟಿಗೆ ಸಹಾಯ ಮಾಡಬೇಕು. ಬಿಟ್ರೆ ಇನ್ನು ಯಾರ್ರಿ ಮಾಡ್ತಾರೆ? ಯಾರೇ ಮಾಡ್ತಾರೆ ಅಂದ್ರೆ ನೀನು ಅವರೇ ಮಾಡಕ್ಕೆ ನನಗೆ ಹೇಳ್ಬಿಟ್ಟು ತಗೊಬಿಟ್ಟು ಬಂದಿದ್ದೇನೆ ನೀನು? ಏನಾರ ಒಂದು ಕಿತ್ತ ನನಗೆ ಏನಾರ ಹೇಳಿದ್ದ ನೀನು? ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಿತ್ತ ಹೇಳಿಲ್ಲ ನೀನು ತತ್ತೀನಿ ಅಂತ. ಈಗ ನೋಡಿದ್ರೆ ಈ ಅವತಾರ. ನಿಮ್ಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಬಂದೆ. ಸರ್ಪ್ರೈಸಾ? ಬಿಸ್ನೆಸ್ ಶುರು ಮಾಡ್ಬಿಟ್ಟು ಸರ್ಪ್ರೈಸ್ ಆಗೋಗ್ಬಿಡ್ತೀರಾ ಅಂತ ಯಾರಿಗೆ ಗೊತ್ತಿತ್ತು? ಅಯ್ಯಪ್ಪ ಎಲ್ಲ ಇಂಥ ಕಿತ್ತೋಗಿರೋ ಕ್ವಾಲಿಟಿವ್ಯಾ ತಂದ್ಬಿಟ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಸರಿ ಬರ್ರಿ, ಮಂತಕ್ಕೆ ಅರ್ಜೆಂಟಾಗಿ ಬರ್ರಿ. ಅಯ್ಯಪ್ಪವ್ರು ಸೇಲ್ ಹಾಕೊಂಡ್ರದಂತೆ. ಆಮೇಲೆ ಎತ್ಕೊಂಡ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರೆ ಆಮೇಲೆ ನಾವೇನು ಮಾಡಬೇಕು? ಹೇಳಿದ ಮಾತು ಕೇಳಲ್ಲ. ಏನು ಹೇಳಿದ್ರು ಯೋತಿ ಅಂದರೆ ಪ್ರೇತಿ ಅಂತಾಳೆ. ಇವುಗಳನ್ನ ಕಟ್ಕೊಂಡು ಹಿಂಗೆ ನಾನು ಹೆಣಗಬೇಕು. ಅಲ್ಲಿ ಕೂಲರ್ ಬಂದವ್ರೆ. ಅಯ್ಯೋ ಈಗ ಯಾರು ನೋಡ್ಕೋತಾರೆ? ನಿಮ್ಮ ಮನೆ ನೀವು ಒಬ್ಬನೇನೇನು ಮಗ? ಇನ್ನು ಉಳಿದಿರೋ ಇಬ್ಬರೆಲ್ಲೋಗವ್ರು ಹಾಳಾಗೋಗ್ಬಿಟ್ಟವ್ರ. ನೋಡ್ಕೊತಾರೆ ಬರ್ರಿ. ಅವ್ರು ಮಾತ್ರ ಅವ್ರ ಹೆಂಡತಿಗಳನ್ನ ಕರ್ಕೊಂಡು ಊರೆಲ್ಲ ಸುತ್ತಾಡಿಸ್ತಿರ್ತಾರೆ. ಆವಾಗ ಏನು ಇರಕ್ಕಿಲ್ಲ. ಇವಾಗ ಬಂದ್ಬಿಡ್ತದೆ ನಿಮಗೆ. ನೋಡಿರಿ ಹೋಗೋಣ. ಏನಿದೆ ನಮ್ಮದೇ ಸ್ವಂತದ್ದಲ್ಲ. ಎಲ್ಲರೂ ಸೇರ್ ಮಾಡ್ಬೇಕಿರೋ ಕೆಲಸ. ನೀವ್ಯಾಕೆ ಟೆನ್ಷನ್ ತಗೋತೀರಾ? ನೋಡಿರಿ. ಇನ್ನೇನು ಮಾಡೋಕ್ಕಾಯ್ತದೆ? ನೀನು ಕಟ್ಕೊಂಡ ಮೇಲೆ ಅನ್ಭವಿಸ್ಬೇಕಲ್ಲ. ಸರಿ ಬಾ. ಇವನು ಏನೇನು ಪಂಚೆ ಕಟ್ಕೊಂಡು ಹೋಯ್ತಿಯಾ? ಯಾವನ ಹೇಳಿ ಬ್ಯಾಗ್ ತುಂಬಿಡು. ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟು ಬ್ಯಾಗ್ನ ಕೊಟ್ಬಿಟ್ಟು ಬರೋಣ. ರೀ ಆಟೋ ಏನಾರ ಮಾಡ್ತೀರಾ? ಓ ಆಟೋ ಬೇರೆ? ಇನ್ನು ಅದಕ್ಕೊಂದು 500,000 ಮಡಗು ನೀನು. ಇಲ್ಲಿಂದ ಅಷ್ಟು ದೂರ ಆಟೋ ಬೇಕಾ? ನೋಡು, 2 ಬ್ಯಾಗ್ ತುಂಬು ಸರ್ನ. ಹಂಗೇನಿಯಾ ಬಸ್ಗೆ ಹಾಕಿದ್ರೆ ತಗೊಂಡೋಗ್ಬಿಟ್ಟು ಹಂಗೆ ಬಸ್ ಇಳಿಸ್ಕೊಂಡು ಹಂಗೆ ಕೊಟ್ಬಿಟ್ಟು ಹಂಗೆ ಬಂದ್ಬಿಡನಿ. ತಿರ್ಗಾ ಲೇಟ್ ಆಯ್ತದೆ, ತಡ ಆಯ್ತದೆ. ನನಗೆ ಕೂಲರ್ ಬಂದವ್ರೆ. ಬೇಗ ರೆಡಿ ಮಾಡು. ಈಗ ಈ ಪೊದ್ದಿ ಎಲ್ಲರೂ ನನ್ನ ಸಂದಾಗ ಆಡ್ಕೊತಾ ಇರ್ತಾರಲ್ವಾ? ಆಡ್ಕೊಂಡು ಬಿಡು ಒಳಗೆ ನೀಯ. ರೀ ತುಂಬಿಕ್ಕಿದ್ದೀನಿ ಎಲ್ಲನೂ. ರಾತ್ರಿ ಕಡ್ಗೆಯ ಮಾರಿದಿದ್ದಂಗೆ ಮಾಡ್ಬೇಕು ನೀನು, ಸರಿನಾ? ಬಿಸ್ನೆಸ್ ಒಮ್ಮೆನ್ನು ಲೇ ಆಡ್ಕೊಂತ ಇದ್ಯಾ? ಈ ಬಿಸ್ನೆಸ್ ಆಗಲಿಲ್ಲ ಅಂದ್ರೆ ಇನ್ನೂ 4 ಬಿಸ್ನೆಸ್ ಮಾಡ್ತೀನಿ. ಏನೇ ಮಾಡ್ತೀಗ ನೀನು? ಲೇ ಬಿಸ್ನೆಸ್ ಮಾಡಿ ನಾನು ಉದ್ಧಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ತಲೆನಾಗಿರ್ಬೇಕು. ಬಿಟ್ರೆ ಅವಳು ಮಾಡ್ತಾಳೆ ಅಂತ ಚಾಲೆಂಜ್ಗೆ, ಇಲ್ಲ ಇನ್ಯಾವಳು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಚಾಲೆಂಜ್ಗೆ ಸುಮ್ಮನೆ ನೀನ್ ಮಾಡೋದಲ್ಲ. ನೋಡು, ಏನೋ ಮಾಡಕ್ ಹೋಗ್ಬಿಟ್ಟು ಏನೇನೋ ಮಾಡ್ಕೊಂಡು ಕುಂತ್ಕೋಬೇಡ, ಸರಿನೇ? ಅದೇನೋ ಅಂತಾರಲ್ಲ, ನಾನು ಮಾಡ್ತೀನಿ ಅಂತ ಬರೀ ಬಾಯಿ ಮಾತಾಗಿ ಹೇಳಿದ್ದೀನಿ. ಇವತ್ತಿನ ತನಕ ಯೋಚನೆ ಮಾಡ್ತಾನೆ ಇವನಿ. ದುಡ್ಡು ವೇಸ್ಟ್ ಆಯ್ತದೇನೋ ಮಾಡಿದ್ರೆ, ಏನು ಮಾಡನಿ ಏನು ಬಿಡನಿ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ಕೊಂಡು ಕುಂತೀವ್ನಿ. ನಿನ್ನ ಕಾಸು ಹಾಕ್ಬಿಟ್ಟು ಕಳ್ಕೊಳಕ್ಕಿಲ್ಲ ನಾನು. ಉಗ್ಯವ ಮಕ್ಕೆ ಉಗಿ ಕೇಳಿಸ್ಕೊಂಡ್ಲಿ. ಇವಾಗ ಸುಮ್ಕೆ ಬರ್ತೀರಾ? ತಗೊಂಡೋಗ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬರಬೇಕು. ನಮಗೆ ಯಾರ ಕತೆ ಪುರಾಣನೂ ಬೇಕಿಲ್ಲ. ಅವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮಗೆ. ಎಲ್ಲರ ಜೀವನನೂ ಒಂದೇನಿಯ. ಎಲ್ಲರೂ ಒಟ್ಟಿಗೆ ಇಟ್ಟೇನೇನಿಯ ತಿನ್ನೋದು. ಮಣ್ಣು ತಿನ್ನಕ್ಕಿಲ್ಲ ಯಾರೂ. ಒಳ್ಳೆ ಕತೆ. ಅದೇನೋ ಅಂತಾರಲ್ಲ, ಕುಂತ್ಬಿಟ್ಟು ಮನಿಕಬೇಕು, ಒಂದೇ ಕಿತ್ತ ಮನಿಕತೀನಿ ಅಂದರೆ. ಆ ಸೀರೆ ವ್ಯಾಪಾರದ ಬಗ್ಗೆ ಏನಾರ ಗೊತ್ತಾ ನಿನಗೆ? ಗೊತ್ತಿದ್ರೆ ಮಾಡಬೇಕಿತ್ತು. ಗೊತ್ತಿಲ್ಲ ಅಂದ್ರೂ ಯಾಕೆ ಮಾಡಬೇಕಿತ್ತು? ಯಾರು ಹೇಳೋರು ನಿಂಗೆ ಸೀರೆ ವ್ಯಾಪಾರ ಶುರು ಮಾಡು ಅಂತ ಹೇಳ್ಬಿಟ್ಟು? ತಿಳ್ಕೊಂಡು ಮಾಡಬೇಕು. ಆ ಚಿಕ್ಕ ಹುಡುಗಿಗಿರ ಅಂತ ಅರುವೇನೂ ನಿಂಗಿಲ್ವಲ್ಲ. ಎಲ್ಲ ನನಗೆ ಗೊತ್ತಿರೋದು ಅಂತ ಅನ್ಕೊಂಡಿರೋ ಜೀವನ ಎಲ್ಲ ಹಿಂಗೆ ಕಣ್ಬವ. ಎಲ್ಲ ನನಗೇನೇ ಗೊತ್ತಿರೋದು. ನನಗೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಏನೋ ದೊಡ್ಡದಾಗಿ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಏನೋ ಮಾಡಕ್ ಹೋದ್ರೆ ಹಿಂಗೇನಿಯ. ಸರಿ ಬಿಡಿ ಬಾವ, ಇನ್ನೇನು ಮಾಡೋಕ್ಕಾಯ್ತದೆ? ಎತ್ಕೊಂಡೋಗಿ ವಾಪಸ್ ಕೊಟ್ಬಿಟ್ಟು ಬನ್ನಿ.
ಅದು ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ಅಯ್ಯೋ ಆಯ್ತು ಆಯ್ತು ಅಕ್ಕ, ನೀವು ತಗೊಂಡೋಗಿ. ಮೆರೆದಿದ್ದು ಮೆರೆದಿದ್ದೆ ಏನು. ಅಯ್ಯೋ ನನ್ನ ಬಿಸಿನೆಸ್ ಸುಮ್ಮನೆ ಮುಸ್ರೆ ತಿಕ್ಕು ಕಸ ಗುಡ್ಸು ಬೆಳಿಗ್ಗೆ 6 ಗಂಟೆಗೆ ಅಂಗಡಿ ತೆಕ್ಕೊಂಡು ಕುಂತ್ಕೊಳ್ಳೋಳು. ಸರಿಯಾಗಾಯ್ತು. ಅಲ್ಲ ನನ್ನ ಮೇಲೆ ಚಾಲೆಂಜ್ಗೆ ಯಾರನ್ನ ಬಿಸ್ನೆಸ್ ಮಾಡೋ ಅವಶ್ಯಕತೆ ಇತ್ತ ಈ ಮನೆಯೊಳಗೆ? ಅಮಿಕಂಡು ಸುಮ್ಕೇಣಿಯ ಮನೆ ಕೆಲಸ ಮಾಡ್ಕೊಂಡಿದ್ರೆ ನನಗೆ ಈಗಲೇ ಗೊತ್ತಿಲ್ಲ ಏನು ಬಿಸ್ನೆಸ್ ಮಾಡಬೇಕು ಅಂತ. ಸುಮ್ಮನೆ ಬಾಯಿ ಮಾತು ಅನ್ನಮ್ಮ ಬಿಸ್ನೆಸ್ ಮಾಡಬೇಕು ಅಂತ, ಅಷ್ಟಕ್ಕೇನಿಯ ಹಿಂಗಾಡ್ಬೇಕೇ? ಇವಳು ದುರಂಕಾರ. ಹಾ ಹೇಳಮ್ಮ, ಏನ್ ಬೇಕಾಗಿತ್ತು? ನೋಡಿ ನಿಮ್ ತಾಗೇನೇ ನಾವು ಸ್ಯಾನೆ ಸೀರೆ ತಗೊಂಡೋಗಿದ್ವಿ. ಅದೇ 200 ರೂಪಾಯಿ ಹಂಗೇನೋ ಸೀರೆ ಕೊಟ್ಟಿದ್ರಲ್ಲ ನೀವು, 200 ರೂಪಾಯಿ ಸೀರೆ ಏಸು ಅಂತ ಕೊಟ್ಟಿದ್ರಲ್ಲ. ನೋಡಿ ಆ ಸೀರೆ ಎಲ್ಲನೂ ಸ್ಯಾನೆ ಬಣ್ಣ ಹೋಗ್ಕೊಂಡು ಏನೇನೋ ಆಯ್ತಾವೆ, ಎಲ್ಲ ಬಣ್ಣ ಹೋಗ್ತಾವೆ, ಸಂದಕ್ಕಿಲ್ಲ. ತಿರ್ಗೆಲ್ಲ ಹಳ್ಳಿನಾಗ ಹೆಂಗುಸ್ರಲ್ಲವೇ ತಂದು ಮಕ್ ಪಿಸಾಕ್ಬಿಟ್ಟು ಹೋಯ್ತಾವ್ರಿ. ನಂಗೆ ಬ್ಯಾಡ ಅಂತ ಹೇಳ್ಬಿಟ್ಟು. ನೋಡಿ ದಯವಿಟ್ಟು ಈ ಸೀರೆ ವಾಪಸ್ ತಗೊಂಡು ನಮ್ಗೆ ಉಳ್ದಿರೋ ಕಾಸೆಲ್ಲನೂ ಕೊಟ್ಬಿಡಿ. ಏನೋ ದುರಾಸೆಗೆ ಎತ್ಕೊಂಡು ಹೋಗ್ಬಿಟ್ಟೆ. 200 ರೂಪಾಯಿ ಸೀರೆನ 350 ರೂಪಾಯಿ ವ್ಯಾಪಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಆದರೆ ಎಲ್ಲ ಹಾಳಾಗಿ ಆಳ್ಬಿದ್ದು ನೆಗದ್ಬಿದ್ದು ಹೋಯ್ತು ಎಲ್ಲನೂ. ನೋಡಿ ನಮಗೆ ನಿಮ್ಮ ಸೀರೆನೂ ಬೇಡ, ನಿಮ್ಮ ವ್ಯಾಪಾರನೂ ಬೇಡ, ವ್ಯವಹಾರನೂ ಬೇಡ. ನಿಮ್ಮ ತಗೇನಿಯ ಬಂದ್ಬಿಟ್ಟು ತಗೊಂಡೋಗಿರೋದು ನನ್ನನ್ನು ನೋಡಿ ಬೇಕಾದ್ರೆ. ತಗೊಳ್ಳಿ, ನಮಗೆಲ್ಲ ಈ ದುಡ್ಡು ಎಲ್ಲ ಎಣಿಸ್ಕೊಬಿಟ್ಟು ನಿಮ್ಮ ಸೀರೆನೇ ನೋಡ್ಬಿಟ್ಟು ನಮ್ಮ ಕಾಸೆಲ್ಲನೂ ವಾಪಸ್ ಕೊಟ್ಬಿಡಿ ಅಷ್ಟೇನೆ. ನೋಡಿ ನೋ ರಿಟರ್ನ್, ಇಲ್ಲೆಲ್ಲನೂ ರಿಟರ್ನ್ ಗಿಟರ್ನ್ ಎಲ್ಲ ಇಲ್ಲ. ನೋಡ್ಕೊಂಡು ತಗೊಂಡೋಗ್ಬೇಕು ಒಂದೇ ಸಲ. ತಗೊಂಡೋದ್ಮೇಲೆ ಮತ್ತೆ ರಿಟರ್ನ್ ಎಲ್ಲ ನಾವು ಇಸ್ಕೊಳ್ಳೋದಿಲ್ಲ. ಇಲ್ಲಿ ಏನು ಅನ್ಕೊಂಡ್ಬಿಟ್ಟಿದ್ರೆ ಸೇಲ್ ಹಾಕಿರೋದು ನಾವು ಇಲ್ಲೆಲ್ಲನೂ ನಾಳೆಗೆ ಎತ್ತಂಗಡಿನೂ ಮಾಡ್ಬೇಕು ನಾವು ಇಲ್ಲಿಂದ. ನಾವು ನೋಡಿ ಯಾರಿಗೂ ಭರವಸೆ ಕೊಡೋಕ್ಕಿಲ್ಲ. ವಾಪಸ್ ತಗೋತೀವಿ ಅಂತ ನಾವು ಯಾರಿಗೂ ಹೇಳಿಲ್ಲ. ನಿಮಗೂ ಅದನ್ನೇ ಹೇಳಿರ್ತೀವಿ ನಾವು. ಒಂದು ಕಿದೆ ತಗೊಂಡ್ಮೇಲೆ ನಾವೆಂಗೆಲ್ಲ ವಾಪಸ್ ತಗೊಳಕ್ಕಿಲ್ಲ. ಸೀರೆ ಎತ್ಕೊಂಡೋಗ್ಬಿಟ್ಟು ಅಲ್ಲೇ ಊರಾಗೆ ಏನಿಯ ಮಾರ್ಕೊಳ್ಳಿ. ಅಣ್ಣ ಇದೇನು ಹಿಂಗೆ ಹೇಳ್ತಿದ್ದೀಗ ನೀನು? ಸೀರೆ ಎತ್ಕೊಂಡಾಗ ಮಾರ್ಕೊಳ್ಳಿ ಅಂದ್ರೆ ಎಲ್ಲರೂ ತಂತಂದು ಮಕ್ಕೇಸ್ ತೊಯ್ತಾವ್ರೆ. ನಿಮ್ಮ ಸೀರೆನೂ ಬೇಡ, ನಿಮ್ಮ ಸೀರೆ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಈಗ ಒತ್ಕೊಂಡೋಗ್ಬಿಟ್ಟು ನಾನೇನು ಮಾಡಲಿ ಹೇಳಿ? ನನಗಂತೂ ಬೇಡ, ಈಗಲೇ ಹೇಳಿದ್ದೀನಿ. ನನಗೇನಿದ್ರು ನನಗೆ ನನ್ನ ಕಾಸು ವಾಪಸ್ ಕೊಡ್ಬೇಕು ಅಷ್ಟೇ. ವಾಪಸ್ ತಗೊಳಕ್ಕಿಲ್ಲ ಅಂತಂದ್ರೆ ಹೆಂಗೆ? ಇಷ್ಟೊಂದು ಸೀರೆ ತಗೊಂಡು ನಾನೇನು ಬಾಯ್ ಬಿಡ್ಕೊಂಡ್ಲೆ? ಒಂದ್ಸಲ ನೀರಿಗೆ ಹಾಕಿದ ತಕ್ಷಣ ಬಣ್ಣ ಎಲ್ಲ ಕಿತ್ಕೊಂಡು ಹೋಯ್ತಾಯ್ತಲ್ಲಿ. ಬೆಳಗಾಯ್ತಾ ಒಂದು ಸೀರೆಗಳೆಲ್ಲ ಅಂದರೆ ಲೋಕಲ್ ಸೀರೆ ಕೊಟ್ಬಿಟ್ಟು ನೀವು ಇದು ಮಾಡ್ತಿದ್ರೆ. ನೋಡಿ ಜಾಸ್ತಿ ಏನಾರ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಅಷ್ಟೇನೆ. ನೋಡಿ ತಗೊಂಡೋಗ್ಬೇಕಾದ್ರೆ ನಿಮ್ಗೆ ನಾನು ಇರಬೇಕಿತ್ತು. ಇದು ನಮ್ಮ ಅಂಗಡಿದೆ ಸೀರೆ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ? ಇಷ್ಟೊಂದು ಸೀರೆ ಎತ್ಕೊಂಡು ಬಂದ್ಬಿಟ್ಟು ನಮ್ಮ ಅಂಗಡಿ ಮುಂದೆ ಕುತ್ಕೊಂಡ್ರೆ ಬಿಲ್ ತೋರಿಸಿ ನೋಡೋಣ. ತೋರ್ಸೆ ಬಿಲ್ನ? ಅವತ್ತು ನೀವೇ ತಾನೇ ಹೇಳಿದ್ದು ಕಡಿಮೆ ರೇಟ್ಗೆ ಎಲ್ಲಾನು ಹಾಕೊಡ್ತಾ ಇದೀನಿ ಸೀರೆನ. ಬಿಲ್ಲೆಲ್ಲ ಹಾಕಿದ್ರೆ ಜಾಸ್ತಿ ಆಗ್ತೈತೆ, ನಿನಗೆ ಬಿಲ್ ಬೇಡ ಅಂತಂದ್ರೆ ಕಮ್ಮಿ ರೇಟಿಗೆ ಹಾಕೊಡ್ತೀನಿ, ನೀವೇನ ಬಿಲ್ ಬೇಕು ಅಂತಂದ್ರೆ ನೀವು ಜಾಸ್ತಿ ರೇಟ್ಗೆ ಇದು ಮಾಡ್ಬೇಕಾಗ್ತೈತೆ ಅಂತ ನೀವೇ ತಾನೇ ಹೇಳಿದ್ದು ಬಿಲ್ ಇದಕ್ಕೆ. ಮತ್ತೆ ಬಿಲ್ ಇಲ್ಲ ಅಂದಮೇಲೆ ಈ ಸೀರೆಗಳೆಲ್ಲ ನನ್ನವ ಹೆಂಗಾಗ್ತವೆ? ಈ ಸೀರೆ ನಂದು ಅನ್ನೋದಕ್ಕೆ ಗ್ಯಾರಂಟಿ ಏನು? ರೀ ಇದೇ ಅಂಗಡಿನಾಗೆ ತಗೊಂಡಿದ್ದು, ಈಗ ನೋಡ್ರಿ ಇವ್ನು ಹಿಂಗೆ ಹೇಳ್ತಾವ್ನ್ರಿ. ಲೇ ನಿನಗೆ ನಾನು ಇರ್ಲಿಲ್ವೇನ ನಿಂಗೆ ಬಿಲ್ ಹಾಕ್ಸ್ಕೋಬೇಕು ಅಂತ ನಿಂಗೆ ಗೊತ್ತಾಗ್ಲಿಲ್ವಾ? ಬಿಲ್ ಇಲ್ದಿದ್ದಂಗೆ ಯಾಕೆ ತಗೊಂಡ್ಬಿಟ್ಟು ಬಂದೆ? ಹಂಗೆ ಏನೇನು ಯಾರು ರಿಟರ್ನ್ ಇಸ್ಕೊತಾರ ಇಸ್ಕೊಳಲ್ವಾ? ಅದನ್ನೆಲ್ಲ ನೀನು ಕೇಳೋದೂ ಇಲ್ವಾ? ನೀನು ರಿಟರ್ನ್ ಇಸ್ಕೊಳಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತು ಕೇಳ್ದಿದ್ದಂಗೆ ಅದು ಹೆಂಗೆ ಸುಮ್ಮನೆ ಇದು ಮಾಡ್ಕೊಂಡು ತಗೊಂಡು ಸುಮ್ಮನೆ ಬಂದ್ಬಿಟ್ಟೆ? ನೀಗೇನು ತಲೆನಾಗ ಬುದ್ಧಿ ಆಯ್ತಾ ಇಲ್ವಾ ಹೇಳ್ಬಿಟ್ಟು ನೀನು? ಅಲ್ಲ ಅವರೆಲ್ಲ ಅಷ್ಟೆಲ್ಲ ಇದು ಹೇಳ್ತಾವ್ರೆ. ನೀನು ನೋಡಿದ್ರೆ ಹಿಂಗೆ ಒಳ್ಳೆ ಮಂಗದಿನೇ ಥರ ಇಸ್ಕೊಂಬಿಟ್ಟು ಬಂದಿದ್ಯಾ? ಯಾರನ್ನ ಬಿಲ್ ಇಲ್ದಿದ್ದಂಗೆ ಎತ್ಕೊಂಡ್ಬಿಟ್ಟು ಬರ್ತಾರಾ? ನೀವು ರಿಟರ್ನ್ ಆಯ್ತಾ ಇಲ್ವಾ ಅದೆಲ್ಲ ಕೇಳಲಿಲ್ವಾ ನೀನು? ಅವತ್ತು ಕಮ್ಮಿ ರೇಟಿಗೆ ಸೀರೆ ಸಿಕ್ಕುದು ಅನ್ನೋ ಖುಷಿನಾಗೆ ನಾನಂತೂ ಸುಮ್ಮನೆ ಬಂದ್ಬಿಟ್ಟೆ ರೀ. ಪೊದ್ದಿ ಫ್ರೆಂಡ್ ಇಬ್ರು ಇದೇ ಅಂಗಡಿಗೆ ಬಂದ್ಬಿಟ್ಟು ವಿಚಾರ ಮಾಡ್ತಾಯಿದ್ರು, ಸೀರೆ ವ್ಯಾಪಾರದ ಬಗ್ಗೆನೇ ವಿಚಾರ ಮಾಡ್ತಾಯಿದ್ರು. ಅದಕ್ಕೆ ನಾನು ಅವಳು ಇದೇ ಅಂಗಡಿನಾಗೆ ಸೀರೆ ತಗೋಬೇಕು ಅಂತ ಪ್ಲಾನ್ ಮಾಡೋಳೆ. ನಾನು ಯಾಕೆ ಬಿಡಬೇಕು, ನಾನು ಇದೇ ಅಂಗಡಿನಾಗೆ ಸೀರೆ ತಗೊಂಡ್ಬಿಡ್ಬೇಕು ಬಿಡು ಅಂತ ಹೇಳ್ಬಿಟ್ಟು ನಾನೇ ಬಂದ್ಬಿಟ್ಟು ತಗೊಂಡ್ಬಿಟ್ಟೆ ರೀ. ಈಗ ನೋಡಿದ್ರೆ ಇವರು ಹಿಂಗೆಲ್ಲ ಹೇಳ್ತಾವ್ರೆ. ಅಣ್ಣ ನೋಡಿ ಮೋಸ ಮಾಡ್ಬಿಟ್ಟು ಉದ್ಧಾರ ಆಗಂತದ್ದು ಏನಿಲ್ಲ, ಆತಗೆ ಕೊಟ್ಬಿಡಿ. ನೀವು ವ್ಯಾಪಾರಸ್ಥರೇ ನಾವು ವ್ಯಾಪಾರಸ್ಥರೇನೇ, ಹಂಗೆಲ್ಲ ಮೋಸ ಮಾಡ್ಬಿಟ್ಟು ದುಡ್ಡು ತಿಂದ್ರೆ ಆಯ್ತದ? ಸುಮ್ಮನೆ ವಾಪಸ್ ಕೊಟ್ಬಿಡಿ ಕಾಸ ತಗೊಂಡು ಬಟ್ಟೆಯ. ನೀನೇನಯ್ಯ ನಿಂಗೆ ಹೇಳ್ತೀಯ? ನಾವ್ಯಾಕೆ ವಾಪಸ್ ಕೊಡೋಣ? ಬಿಲ್ ತೋರಿಸ್ಲಿ ಬಿಡು. ಏನು ರೋಫ್ ಆಗ್ತಾವಳೆ ಇವಮ್ಮ? ಬಿಲ್ ತೋರಿಸ್ಲಿ ಮತ್ತೆ ಹಂಗನ್ನೋಳು. ಬಿಲ್ ತೋರಿಸ್ಲಿ. ಒಂದ್ಸಲ ಹೇಳೇ ಇರ್ತೀವಿ ನಾವು, ರಿಟರ್ನ್ ಎಲ್ಲ ತಗೊಳ್ಳಲ್ಲ ಅಂತ ಹೇಳಿ ಕಳ್ಸಿರ್ತೀವಿ. ಒಂದೇ ಸಲ ಎಲ್ಲ ತುಂಬ್ಕೊಂಡು ಹೋಗು ಅಂತ ನಾವೇನು ಹೇಳಿಲ್ಲ. ಸ್ಯಾಂಪಲ್ಗೆ 1-2 ಸೀರೆ ತಗೊಂಡು ಹೋಗ್ಬೇಕಿತ್ತು. ಇಷ್ಟ ಆಗಲಿಲ್ಲ ಅಂದರೆ ಬಿಡಬೇಕಿತ್ತು. ನಮ್ಮವೆಲ್ಲ ಕಲ್ಲರ್ ಹೋಗೋಂಥ ಸೀರೆಗಳೇನಲ್ಲ, ನಮ್ಮವೆಲ್ಲ ಸೂಪರ್ ಸೀರೆಗಳೇನೆಯ. ನೀವೆಲ್ಲ ನಾಟಕ ಆಡ್ಬಿಟ್ಟು ಇದು ಮಾಡ್ಕೊಂಡು ತಂದಾಕ್ತಿದ್ದೀರಾ ನೋಡಿ. ನನಗೆ ಅದೆಲ್ಲ ಬೇಕಾಗಿಲ್ಲ. ನಾನಂತೂ ಯಾವ ರಿಟರ್ನು ಕೊಡಲ್ಲ, ಏನು ಕೊಡಲ್ಲ. ಎತ್ಕೊಂಡು ಹೋಗಿ ಸುಮ್ಮನೆ. ಅಯ್ಯೋ ನಿನ್ ಮನ್ ಕೈಯಾಗ ಹೋಗ. ಎಷ್ಟು ಮೋಸ ಮಾಡ್ತೀಯ ನೀನಂತೂ, ಇಷ್ಟೆಲ್ಲ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬಿಡವ, ನಾನು ಮೋಸ್ಕರ ಆಗಿರೋದಕ್ಕೆ ಇಷ್ಟು ದೊಡ್ಡ ಅಂಗಡಿಯ ನಡೆಸ್ತಿರೋದು. ನೀನು ದೊಡ್ಡ ಸಾಚ ಅಲ್ವಾ, ಅದಕ್ಕೆ ನೀವು ವಾಪಸ್ ತಂದು ಹಾಕ್ತಿರೋದು. ನೋಡು ಒಂದ್ಸಲ ಹೇಳ್ತೀನಿ ಅಷ್ಟೇ. ಇದನ್ನೆಲ್ಲ ನಾನು ವಾಪಸ್ ತಗೊಳಕ್ಕೆ ನಾನು ರೆಡಿ ಇಲ್ಲ. ಇದು ನನ್ನ ವಸ್ತುಗಳು ಅಲ್ವೇ ಅಲ್ಲ, ಇವು ನನ್ನ ಸೀರೆ ಅಲ್ವೇ ಅಲ್ಲ. ಯಾವುದೋ ಬೇರೆ ಅಂಗಡಿನಾಗ ತಗೊಂಡಿರ್ಬೇಕು ಅಂತ ಅನಿಸುತ್ತೆ. ಹೋಗು, ಎಲ್ಲ ಕಸ್ಟಮರ್ ಬರೋ ಟೈಮಾಗೆ ಸುಮ್ಮನೆ ಜಗಳ ಮಾಡಬೇಡ ಇಲ್ಲಿ. ನಮ್ಮ ಸೀರೆಗಳು ಯಾವ ಕಂಪ್ಲೇಂಟ್ಗಳೇ ಬರಲ್ಲ, ಅಷ್ಟು ಚೆನ್ನಾಗಿರ್ತಾವೆ ನಮ್ಮ ಸೀರೆಗಳು. ನಮ್ಮ ಸೀರೆ ಬಗ್ಗೆ ಮಾತಾಡೋಕ್ಕೆ ನಿಂಗೆ ಯಾವ ಯೋಗ್ಯತೆನೂ ಇಲ್ಲ. ಹೋಯ್ತಾರೆ ಸುಮ್ಮನೆ. ಕರ್ಕೊಂಡೋಗೋಣ ಸುಮ್ಮನೆ ನಿಮ್ಮ ಹೆಂಡ್ತಿನ. ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ. ಇದು ನನ್ನ ಸೀರೆ ಅನ್ನೋದಕ್ಕೆ ಒಂದು ಬಿಲ್ ತೋರಿಸ್ಬೇಕು. ಇಲ್ಲ ಫೋನ್ ಪೇನಾಗ ಏನಾದರೂ ದುಡ್ಡು ಕೊಟ್ಟಿದ್ದ? ಇಲ್ಲ ನೀವೇ ತಾನೇ ಹೇಳಿದ್ದು ಕ್ಯಾಶ್ ಬೇಕು ಅಂತ ಹೇಳಿ. ಹಂಗಾದ್ರೆ ಪಕ್ಕ ನಮ್ದಲ್ಲ, ಎತ್ಕೊಂಡು ಹೋಗ್ತಾ ಇರು. ಇಲ್ಲ ಇದೇ ಅಂಗಡಿನಾಗೆ ನಾನು ತಗೊಂಡಿದ್ದು, ಇದೇ ಅಂಗಡಿನಾಗೆ ನಂಗೆ ಭಾಳ ಚೆನ್ನಾಗಿ ಗೊತ್ತು. ನಾನೇ ಬಂದ್ಬಿಟ್ಟು ಆಟ ಮಾಡ್ಬಿಟ್ಟು ಹಾಕೊಂಡು ಬಂದಿದ್ದೀನಿ. ನನಗೆಲ್ಲ ಗೊತ್ತು, ಇದೇ ಅಂಗಡಿನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಿ ಸುಮ್ಕೆ ನೀವು ವಾಪಸ್ ಕೊಟ್ಬಿಡಿ ಅಷ್ಟೇನೆ.
ಹೋಗಮ್ಮ, ನಿನ್ನಂತ 1000 ಜನ ಬರ್ತಾರೆ ನಮ್ಮ ಅಂಗಡಿ ತಕ್ಕೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋ ಅಂತ ನನ್ ಮಗನೇ ಅಲ್ಲ ನಾನು. ನಮ್ದು ಸೇಲ್ ಅಂಗಡಿ ನಮ್ದು. ಇವತ್ತು ಇಲ್ಲಿರ್ತೀವಿ, ನಾಳೆ ಇನ್ನೊಂದು ಹತ್ರ ಇರ್ತೀವಿ. ನಾವು ಯಾವ ಬಟ್ಟೆಗೂ ಗ್ಯಾರಂಟಿ ಕೊಡೋದು ಇಲ್ಲ, ಏನೂ ಇಲ್ಲ. ಈ ಬಟ್ಟೆಗಳು ನನ್ನ ಅಲ್ವೇ ಅಲ್ಲ. ಯಾವ ಅಂಗಡಿನ ತಗೊಂಡು ಎಲ್ಲಿ ಮೋಸ ಮಾಡ್ಕೊಂಡಿದ್ಯಾ ನನಗೆ ಗೊತ್ತಿಲ್ಲ. ಸುಮ್ಮನೆ ಎತ್ಕೊಂಡು ಹೋಗು, ಅಂಗಡಿ ಮುಂದೆ ಜಗಳ ಮಾಡ್ತಿದ್ಯಾ ಅಂತ ಈ ಸೆಕೆಂಡಾಗೇನೆ ಪೊಲೀಸು ಫೋನ್ ಮಾಡ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಹೋಗ್ತಾ ಇರು. ಮೋಸ್ಕರ ನನಗೆ ಮೋಸ ಮಾಡ್ತಾ ಇದೀಯ ನೀನು. ಹೋಗಮ್ಮ ಸುಮ್ಮನೆ. ಅಯ್ಯೋ 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 ಲೇ, ಎತ್ಕ ಮುಚ್ಕೊಂಡು ಸೂಟ್ಕೇಸ್ ಎತ್ಕ. ಎಲ್ಲ ತಲೆ ಕೆಳಗಾಗಿ ಮಾಡ್ಕೊಬಿಟ್ಟು ಬಂದವಳೆ ದೊಡ್ಡ ಮನುಷ್ಯಗಳು. ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬಿಲ್ ಹಾಕಿಸ್ತಿದ್ದಂಗೆ, ಒಂದು ಕ್ಯಾಶ್ ಎಲ್ಲ ಫೋನ್ ಪೇ ಮಾಡ್ತಿದ್ದಂಗೆ ಏನ್ ಮಾಡ್ತಾ ಇದ್ದೀಗ ನೀನು? ಇದೇನ್ರಿ ಹಿಂಗಂತ ಇದ್ದೀರಾ? ನೀವು ನನ್ನ ಕಡೆಗೆ ಸಪೋರ್ಟ್ ಮಾಡ್ಬೇಕು ತಾನೇ? ಮಾಡ್ತಾರೆ ಎಲ್ಲ ಕಿತ್ತೋಗಿರೋ ಕೆಲಸ ಮಾಡ್ಕೊಬಿಟ್ಟು ಬಂದು ದುಡ್ಡು ಮುಳುಗಿಸಿದ್ಯಲ್ಲ, ಅದಕ್ಕೆ ಸಪೋರ್ಟ್ ಮಾಡ್ಬೇಕೇನ್ ನಿನಗೆ? ಹೇಳು. ಅವ್ನ್ರಿ ಮೋಸ ಮಾಡಿರೋದು. ಇದೇ ಅಂಗಡಿನಾಗೆ ನಾನು ತಗೊಂಡಿರೋದು ಚೆನ್ನಾಗಿ ಎತ್ತಿ ಐತೆ. ಅವ್ನು ಮೋಸ ಮಾಡಿರೋದು ನಾನೇನ್ ಮಾಡ್ಲಿ? ಅವನೇ ಕಳ್ಳನ ಮಗ, ಅವನೇ ಮೋಸ ಮಾಡಿರೋದು ನನ್ಗೆಲ್ಲನೂ. ಅವ್ನು ಅಷ್ಟು ಮೋಸ ಮಾಡೋನೇ, ನೀವು ಸುಮ್ಮನೆ ಇದ್ದೀರಲ್ಲ ನೀವು. ನಾನು ದುಡ್ಡು ಇಸ್ಕೊಡಿ ಅವನ ಹತ್ರ. ಈಗ ಬಾಯಿ ಮುಚ್ಕೊಂಡು ಈ ಸೀರೆಗಳೆಲ್ಲ ಗುಡ್ಡಿಗಳನ್ನೆಲ್ಲ ಎತ್ಕೊಂಡು ನಡಿ ಊರಾಗೂ ಅಷ್ಟೇ ನೀ ಮಾರ್ಗಿರ್ಬಿಟ್ಟಿಯ ನೀನು. ಆಮೇಲೆ ತಂದು ಎಲ್ಲರೂ ಮಕ್ ಬಿಸಾಕ್ಬಿಟ್ಟು ಹೋಗಿ ಮೆಟ್ನಾಗ ಹೊಡೆದ್ಬಿಡ್ತಾರೆ. ಹೊಡೆಸ್ಕೋಬೇಕಾಯ್ತದೆ. ಎಂತ ಕೆಲಸ ಮಾಡ್ಕೊಬಿಟ್ಟಿದ್ಯಾ? ಒಂದು ಬಿಲ್ ಹಾಕ್ಸ್ಕೊಂಡಿಲ್ಲ, ಫೋನ್ ಪೇನಾಗೆ ಕಳಿಸಿಲ್ಲ, ಎಲ್ಲ ಕ್ಯಾಶ್ ಕೊಟ್ಬಿಟ್ಟು ತಗೊಬಿಟ್ಟು ಬಂದ್ಬಿಟ್ಟು ನನ್ನ ತಲೆ ಮೇಲೆ ಎಳೆದ್ಬಿಟ್ಟ. ನೋಡು, ನೀನುಂಟು, ನಿನ್ನ ಬಿಸ್ನೆಸ್ ಉಂಟು, ನಿನ್ನ ದುಡ್ಡುಂಟು. ನೀನು ಹೆಂಗನ ಮಾಡ್ಕ, ನಿನ್ನ ದುಡ್ಡು ನೀನು ಕಳ್ದಿದ್ಯಾ. ಅಷ್ಟು ಬಿಟ್ರೆ ನಾನು ನಿನ್ಗೆ ಇನ್ನೇನು ಹೇಳಲ್ಲ. ನೀನು ಹೆಂಗನ ಮಾಡ್ಕ. ಈ ವಿಷಯನ ನನ್ನ ಹತ್ರ ನೀನು ಮಾತಾಡಬಾರ್ದು ಅಷ್ಟೇನೆ. ಎಲ್ಲ ಎಡವಟ್ಟು ಕೆಲಸ ಮಾಡ್ಕೊಂಬಿಟ್ಟು ಬಂದು ಇಲ್ಲಿ ಇಲ್ದಿರೋದೆಲ್ಲ ಮಾತಾಡ್ತಾಳೆ. ರೀ ನಾನೇನ್ರಿ ಮಾಡಿದೆ? ಯಾಳದ್ ನನ್ನ ಮಗ ಮೋಸ ಮಾಡ್ಬಿಟ್ಟ ರೀ. ಹೆಂಗನ ಮಾಡಿ ಮಾರ್ಬಿಟ್ಟು ಕಾಸು ಇಸ್ಕೊಂಡು ಹೋಗ್ಬೇಕು ರೀ. ಯಾರಿಗನ ಮಾರಾಕನ ರೀ? ಪ್ಲೀಸ್ ರೀ, ಇಷ್ಟು ಸೀರೆನು ಬೇಕಾರೆ ಒಂದು 30,000 ರೂಪಾಯಿ ಕೊಟ್ಬಿಟ್ರು ಸಾಕು ರೀ, ಮಾರಾಕ್ಬಿಡೋಣ ರೀ. ಏಯ್, ಬಾಯಿ ಮುಚ್ಕೊಂಡು ಬಾ ಅಂತ ಹೇಳ್ತಾ ಇದೀನಲ್ಲ. ಈ ಕಿತ್ತೋಗಿರೋ ಸೀರೆ ಏನು ಯಾರು ತಗೋತಾರೆ? ಏನೇ ಅಂಗಡಿನೇ ವಾಪಸ್ ತಗೋತಾ ಇಲ್ಲ. ಇನ್ನು ಬೇರೆ ತಗೋತಾರ? ನಿನ್ನಂಗೆ ಎಲ್ಲರೂ ನನ್ನ ಮಕ್ಳು ಇರ್ತಾರ? ಸೀರೆ ಮುಟ್ಟಿದ ತಕ್ಷಣ ಏನೇ ಗೊತ್ತಾಯ್ತದೆ ಇವು ಸಂದಕ್ಕವು ಸೀರೆ, ಇವು ಸಂದಕ್ಕಿಲ್ಲ ಅಂತ ಹೇಳಿ. ಯಪ್ಪ, ಸುಮ್ಮನೆ ಬ್ಯಾಗ್ ಎತ್ಕೊಂಡು ಬಾ. ಅದಾಗಿ ಇನ್ನು ಊರು ಬಸ್ ಬರ್ತದೆ, ಅದಕ್ಕೆ ಹಾಕೊಂಡು ತಗೊಂಡು ಹೋಗ್ಬಿಡೋಣ. ಪ್ರಪಂಚದಾಗ ಇರೋಲ್ಲ ಮೋಸ್ಕರನೇನಿಯ. ನಾನು ಬಿಸ್ನೆಸ್ ಮಾಡ್ಬಿಟ್ಟು ಟಾಪ್ ಲೆವೆಲಾಗಿ ಬರೋಣ ಅನ್ಕೊಂಡ್ರೆ ಎಲ್ಲ ಕಾಲೆಳಿಯೋರೆ ಆಗೋಗ್ಬಿಟ್ಟವ್ರು ನನಗೆ, ದರಿದ್ರು ಬಡ್ಡಿಗಳು. ಈಗ ಏನು ಮಾಡಲಿ ನಾನು? ಆ ಪಾರಕ್ಕೊಂದು ಸಾಲ ಬೇರೆ ತೀರಿಸ್ಬೇಕು. ಏನಪ್ಪ ಮಾಡಲಿ ನಾನು? ಶಿವನೇ.